ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಗುಂಡಪ್ಪನವರ ಮುಂದೆ ಅದೆಂತಹ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಕೂಡ ಗೌಣ ಅಂತ. ಯಾಕೆಂದರೆ ನಿಜವಾಗ್ಲೂ ಒಬ್ಬ ಸಾಧಕ ಅವನ ಆತ್ಮವಿಮರ್ಶೆಯನ್ನು ಯಾವಾಗಲೂ ಮಾಡ್ಕೊಳ್ತಾನೆ. ಗುಂಡಪ್ಪನವರು ತಾವು ಬರೆದಿರೋ ಕಗ್ಗದ ಮೇಲೆಯೇ ಒಂದು ಅದ್ಭುತ ಆತ್ಮವಿಮರ್ಶೆಯಲ್ಲಿ ಮಾಡಿದ್ದಾರೆ. ಏನಂತ ನೋಡೋಣ. ಸಂದೇಹ ವಿಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದು ಮೆಂದಲ್ಲ, ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸುಂಟು, ಇಂದಿಗೀ ಮತ ಉಚಿತ ಮಂಕುತಿಮ್ಮ. ನಾಗಲೇ ಹೇಳಿದಾಗೆ ಗುಂಡಪ್ಪನವರು ಈ ಕಗ್ಗದಲ್ಲಿ ತಾವು ಬರೆದಿರುವ ಈ ಕಗ್ಗ ಎಂಬ ಕೃತಿಯ ಬಗ್ಗೆ ಒಂದು ಆತ್ಮವಿಮರ್ಶೆಯನ್ನು ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ, ಈ ಕಗ್ಗದಲ್ಲಿ ಸಂದೇಹ ಇಲ್ಲವೇ ಇಲ್ಲ ಅಂತೇನಿಲ್ಲ ಅಂತ. ಎಷ್ಟೋ ಸಲ ಸಂದೇಹಗಳು ಅವರನ್ನೂ ಕಾಡಿದೆ, ಅಥವಾ ಓದಿದವರು ಕೆಲವೊಂದು ಸಲ ಸಂದೇಹಗಳು ಕಾಡ್ಬೋದು ಅಂತ. ಅಷ್ಟಲ್ಲದೆ ಇವತ್ತು ನಾನು ನಂಬಿ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಬರೆದಿದ್ದೀನಿ. ಮುಂದೆ ವರ್ಷ ಕಳೆದಂತೆ ಇದೇ ವಿಷಯವನ್ನು ನಾನು ನಂಬ್ತೀನಿ ಅಂತೇನಿಲ್ಲ. ಸಮಯ ಕಳೆದಂತೆ ನಂಬಿಕೆ ಕೂಡ ಬದಲಾಗ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ನೋಡಿ, ಈ ಕಗ್ಗವನ್ನು ಬರಿಬೇಕಾದ್ರೆ ಅವ್ರು ಹೇಳ್ತಾರೆ ಏನಂದರೆ, ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಮತ್ತು ಜೀವನಾನುಭವಗಳಿಂದ ಕೂಡಿದ ಒಂದು ಪದಾರ್ಥ ಅಂದರೆ ಈ ಕಗ್ಗ ಅಂತ. ಇದು ಎಲ್ಲರ ಜೀವನಕ್ಕೂ ಅಳವಡಿಸ್ಬೋದು. ಆದರೆ ಇದರಲ್ಲೂ ಕೂಡ ಏನಾದರೂ ಕುಂದುಗಳಿದ್ರೆ, ಕೊರತೆಗಳಿದ್ರೆ ದಯವಿಟ್ಟು ತೋರಿಸಿ, ಅದನ್ನು ನಾನು ಒಪ್ಕೊಳ್ತೀನಿ, ತಿದ್ದುಕೊಳ್ತೀನಿ ಅಂತ ಹೇಳ್ತಾರಲ್ಲ, ಎಂತಹ ದೊಡ್ಡತನ. ನಿಜವಾಗ್ಲೂ ಎಲ್ಲ ಲೇಖಕರು, ಕವಿಗಳು ಹೀಗೆ ಯೋಚನೆ ಮಾಡಿಬಿಟ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ತುಂಬ ವಿನಯವಂತರಾಗಿ ಅಥವಾ ವಿಶಾಲ ಹೃದಯದಿಂದ ಗುಂಡಪ್ಪನವರು ಈ ಮಾತನ್ನು ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಇಂದಿಗೆ ಮತ ಉಚಿತ. ಅಂದರೆ ಇವತ್ತೇನು ಬರೆದಿದ್ದೀನಿ ನಾನು, ಇವತ್ತಿನ ಮಟ್ಟಿಗೆ ಇದು ಉಚಿತ ಅಂತ ಅನಿಸ್ತಾ ಇದೆ ನನಗೆ, ಅದಕ್ಕೆ ನಾನು ಬರೆದಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ಬದಲಾದರೂ ನನಗೇನು ಬೇಜಾರಿಲ್ಲ. ಈ ರೀತಿಯ ಒಂದು ವಿಶಾಲ ಮನೋಭಾವದಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ಚೆನ್ನಾಗಿದೆ ಅಲ್ವಾ? ಹೌದು. ನಮಸ್ಕಾರಗಳು.